ನೀವು ಸತ್ತಾಗ ಇಮ್ಮಿಡಿಯೇಟ್ ಆಗಿ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಜೀವನ ಸಂಗಾತಿ, ನಿಮ್ಮ ಮಕ್ಕಳು ತುಂಬಾ ನೋವು ಅನುಭವಿಸ್ತಾರೆ. ನಿಮ್ಮ ಸ್ನೇಹಿತರು, ಸಂಬಂಧಿಕರು ಬಂದು ಒಂದ್ 4 ಮಾತಾಡಿ ಎಲ್ರಿಗೂ ಸಾಂತ್ವನ ಹೇಳಿ ಅವರ ಕೆಲಸಕ್ಕೆ ಅವರು ವಾಪಸ್ ಹೋಗ್ತಾರೆ. ನೀವು ಕೆಲಸ ಮಾಡ್ತಿರೋ ಕಂಪನಿಗಳಲ್ಲಿ ನಿಮ್ ಜಾಗದಲ್ಲಿ ಬೇರೆ ಯಾರನ್ನೋ ನೇಮಿಸ್ತಾರೆ. ನಿಮ್ ಫೋನು ಸೈಲೆಂಟ್ ಆಗಿ ಹೊಡ್ಕೊಳ್ತಾ ಇರತ್ತೆ, ಬಟ್ ಯಾರು ಪಿಕ್ ಮಾಡ್ತಿರಲ್ಲ. ನಿಮ್ಮ ಮನೆಯಲ್ಲೂ ನೀವು ಇಲ್ಲದೆ ಇರುವಂತಹ ಏನೋ ಒಂದು ಕೊರಗಿರುತ್ತೆ, ಬಟ್ ಆದ್ರೂ ದಿನನಿತ್ಯದ ಚಟುವಟಿಕೆಗಳು ಏನಿದೆ ಅದ್ರ ಹಾಗೆ ಅದು ನಡೆಯುತ್ತೆ. ನೀವೇನಾದ್ರು ಆಸ್ತಿ ಗಿಸ್ತಿ ಮಾಡಿದ್ರೆ ನಿಮ್ಮ ಹತ್ರದವರು ಯಾರ್ಯಾರಿಗೆ ಎಷ್ಟೆಷ್ಟು ಆಸ್ತಿ ಬೇಕು ಅಂತ ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಹಾಗೆ ಸಾಲ ಮಾಡಿದ್ರೆ ನಿಮ್ಮ ಸಂಬಂಧಪಟ್ಟವರಿಗೆ ಸಾಲಗಾರರು ಹಿಂದೆ ಬೀಳ್ತಾರೆ. ನಿಮ್ಮ ಪ್ರಾಣ ಸ್ನೇಹಿತರು ಮತ್ತು ನಿಮ್ಮ ತುಂಬಾ ಹತ್ರದವರು ನಿಮ್ಮ ಸಮಾಧಿನ ಅಪರೂಪಕ್ಕೆ ಭೇಟಿ ಮಾಡ್ತಾರೆ. ಇನ್ ಕೆಲವರು ನಿಮ್ಮ ಜೊತೆ ಕಳೆದಿರುವಂತಹ ಸುಂದರ ಕ್ಷಣಗಳನ್ನ ನೆನಪಿಸ್ಕೋತಾರೆ. ಹೀಗೆ ನೀವಿದ್ರು ನೀವಿಲ್ದೇ ಇದ್ರು ಎಲ್ರ ಜೀವನನೂ ನ್ಯಾಚುರಲ್ ಆಗಿ ಮುಂದುವರಿಯುತ್ತೆ. ಕೆಲವೊಬ್ರು ಸ್ವಲ್ಪ ನೋವು ಅನುಭವಿಸ್ತಿರ್ತಾರೆ ನಿಮ್ಮ ಹತ್ರದ ಸಂಬಂಧಿಕರು. ಇನ್ ಕೆಲವೊಬ್ರು ಅಪರೂಪಕ್ಕೆಲ್ಲಾದ್ರೂ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮನ್ನ ನೆನಪಿಸ್ಕೋಬಹುದು. ಸತ್ ಮೇಲೆ ಎಲ್ಲರೂ ನನ್ನ ನೆನಪಿಸ್ಕೋಬೇಕು ಅಂತ ಹೇಳಿ ತೀರಾ ಓವರ್ ಥಿಂಕ್ ಮಾಡ್ತಾ ಇದ್ರೆ ಪ್ರಾಬಬಲಿ ಒಂದ್ 10% ಜನರು ನಿಮ್ಮನ್ನ ನೆನಪಿಸ್ಕೊಳ್ಳಲ್ಲ. ಜಗತ್ತಲ್ಲಿ ಎಂತೆಂತ ದೊಡ್ಡ ದೊಡ್ಡ ಮಹಾತ್ಮರಂತಹ ವ್ಯಕ್ತಿಗಳನ್ನ ಜನ ಮರ್ತು ಬಿಟ್ಟಿದ್ದಾರೆ. ಇವತ್ತಿನ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಊರಲ್ಲಿರೋ ಚಿಂತೆನಲ್ಲೊಂದು ನಿಮ್ದು ಅಂತ ಹೇಳಿ ತಲೆ ಮೇಲೆ ಹಾಕೊಂಡು ಸ್ಟ್ರೆಸ್ ತಗೋಬೇಡಿ. ಇರೋ ಸಮಯನ ವೇಸ್ಟ್ ಮಾಡಬೇಡಿ. ಕಳೆದು ಹೋಗಿರೋ ಸಮಯ ಮತ್ತೆ ಸಿಗಲ್ಲ. ನಿಮಗೆ ಇಷ್ಟ ಬಂದಿದ್ದನ್ನ ಮಾಡಿ ಖುಷಿಯಾಗಿರಿ. ಮುಂದೆ ಸತ್ ಮೇಲೆ ಏನಾಗುತ್ತೆ ಅನ್ನೋದನ್ನ ಯೋಚಿಸ್ದೆ ಇವತ್ತಿನ ಜೀವನನ ಖುಷಿಯಾಗಿ ಬಾಳಿ.